ವೆಡ್ನೆಸ್ಡೇ ವ್ಲಾಗ್. ಇವತ್ತು ಹೊಸದುಡ್ಕು ನಾನ್ ವೆಜ್ ತಿಂದಿಲ್ಲ ಅಂದರೆ ಯುಗಾದಿ ಹಬ್ಬ ಇನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು. ನನ್ನ ಮೈದ್ನ ಊರಿಗೆ ಹೋಗಿದ್ರು, ಹಂಗೆ ಬರ್ತಾ ನಮಗೂ ಕೂಡ ಮಟನ್ನ ತೊಗೊಂಡು ಬಂದಿದ್ರು. ಅದನ್ನು ಬೇಯಕ್ಕೆ ಇಟ್ಬಿಟ್ಟು ಅದ್ರ ಜೊತೆಗೆ ಸಾಂಬಾರ್ ಪೌಡರು, ತೆಂಗಿನಕಾಯಿ ಎಲ್ಲ ತೊಗೊಂಡು ಬಂದಿದ್ರು. ಅದನ್ನೆಲ್ಲ ಎತ್ತಿಟ್ಬಿಟ್ಟು ಅದಾಗಿದ್ಮೇಲೆ ನಾನಿಲ್ಲಿ ಮಸಾಲಾಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಯಕ್ಷಿತ್ ನೋಡಿ ಏನು ಮಾಡ್ತಾ ಇದ್ದಾನೆ ಅಂತ ನಾನು ಈ ಥರ ಜಾರಿಗೆ ಹಾಕು ಅಂತ ಹೇಳ್ಕೊಟ್ಟೆ. ಅದೇ ಥರ ಹಾಕ್ಬಿಟ್ಟು ಮತ್ತೆ ಎಲ್ಲನೂ ಎತ್ತಿ ಕೆಳಗಡೆ ಹಾಕ್ತಾ ಇದ್ದಾನೆ. ಕೆಲವೊಂದು ಟೈಮ್ ತುಂಬಾನೇ ಹಠ ಮಾಡ್ತಾನೆ. ಮಸಾಲೆ ಎಲ್ಲ ರುಬ್ಕೊಂಡು ನಾನಿಲ್ಲಿ ಅಷ್ಟರಲ್ಲಿ ಮಟನ್ ಕೂಡ ಬೆಂದಿತ್ತು. ಮಸಾಲೆ ಎಲ್ಲನೂ ಹಾಕಿ ಸಾಂಬಾರ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ಒಂದು 3 ರಿಂದ 4 ವಿಷಲ್ನ ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ತುಂಬಾನೇ ಚೆನ್ನಾಗಿತ್ತು ಮಟನ್ ಸಾಂಬಾರು ಅಂತೂ. ಹಾಗೆ ರೈಸಿಗೂ ಕೂಡ ಇಟ್ಬಿಟ್ಟು ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಅದನ್ನೆಲ್ಲ ವಾಶ್ ಮಾಡಿ ಎತ್ತಿಟ್ಬಿಟ್ಟು ಬಿಸಿ ಬಿಸಿಯಾಗಿ ಮುದ್ದೆನ ಮಾಡಿದೆ. ಇವತ್ತು ಶಾಪ್ ಏನು ಓಪನ್ ಮಾಡಿರಲಿಲ್ಲ, ಹಾಗಾಗಿ ಆನಂದ್ ಕೂಡ ಆಫೀಸಿಂದ ಬೇಗ ಬಂದಿದ್ರಿಂದ ಬೇಗನೆ ನಮ್ಮ ಡಿನ್ನರ್ನ ಮುಗಿಸ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತೆ ಇನ್ನೊಂದು ವ್ಲಾಗ್ನೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಬಾಯ್.